ವಿರಾಮದ ನಂತರ ಜಲಕ್ಷಾಮ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ ಬೆಂಗಳೂರಿನ ಜಲಕ್ಷಾಮದ ಬಗ್ಗೆ ಮಾತಾಡ್ತಿದ್ವಿ. ರಾಘವೇಂದ್ರ ಸರ್, ಈಗ ಮೇಕೆದಾಟು ಯೋಜನೆ ಬಗ್ಗೆ ಮಾತಾಡೋಣ. ನೀವು ಅದ್ರ ಬಗ್ಗೆ ಸ್ವಲ್ಪ ಅಥೆಂಟಿಕ್ ಆಗಿ ಮಾತನಾಡಬಲ್ಲರು ಅಂತ ಅಂದ್ಕೊಳ್ತೀನಿ. ಈ ಮೇಕೆದಾಟು ಯೋಜನೆ, ಅದರ ಸಾಧಕ ಬಾಧಕಗಳೇನು, ಅದಕ್ಕೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಅದಕ್ಕಿನ್ನೂ ಪರ್ಮಿಷನ್ ಕೊಡಬೇಕು, ಅದಕ್ಕೊಂದಷ್ಟು ಪರಿಸರ ಹಾಳಾಗತ್ತೆ, ಅದು ಇದು ನಡೀತಾ ಇದೆ. ಅಂದರೆ ನಾವು ಇಷ್ಟೆಲ್ಲ ಅನಾಹುತಗಳನ್ನು ಮಾಡಿ ನಮ್ಮಗಳ ತಪ್ಪುಗಳನ್ನೆಲ್ಲ ಇಟ್ಕೊಂಡು ಬೆಂಗಳೂರಿನ ಭೂಮಿಯನ್ನು ಬಗೆದು ನಮ್ಮ ಬೇಜವಾಬ್ದಾರಿಯನ್ನು ತೋರಿಸಿ ಈಗ ಪಾಪ ದೂರದಲ್ಲಿರುವಂಥ ನೆಮ್ಮದಿಯಾಗಿರೋ ಕಾಡನ್ನು ಹಾಳು ಮಾಡಕ್ಕೆ ಕೊಟ್ಟಿದ್ದೀವಲ್ಲ. ಎಷ್ಟು ಸ್ವಾರ್ಥಿಗಳು ನಾವೆಲ್ಲ, ಎಂಥ ವಿಕೃತ ಜನರು ನಾವೆಲ್ಲ ಅಂತ. ಅಲ್ಲ, ಕಾಡು ಸೆಕೆಂಡ್ರಿ ಮಾತಾಡ್ತೀನಿ, ಪ್ರೈಮರಿ ಮತ್ತೆ ನಾವು ಅದೇ ಮಿಸ್ಟೇಕ್ ಮಾಡ್ತಿದ್ವಿ. ಇವತ್ತು ಕಾವೇರಿ ವಿವಾದಕ್ಕೆ ಈಡಾಗಿದೆ, ಕಾವೇರಿಯಲ್ಲಿ ನೀರು ಕಮ್ಮಿ ಆಗ್ತಾ ಇದೆ. ಸೊ ನೆಕ್ಸ್ಟ್ ಏನು ಪ್ಯಾರಲಲ್ಲು, ಸೊ ಇನ್ನೊಂದು ಯಾವುದೋ ಒಂದು ಲೇಕನ್ನು ಎಳ್ಕೊಂಬರೋಣ ಅಂತ. ಸೊ ಮೇಕೆದಾಟು ಸಿಕ್ಕಿದೆ, ನಿಮಗೆ ಎಳ್ಕೊಂಬರ್ತಿದ್ದೀರಿ. ಸೊ ಇವಾಗ ಮೇಕೆದಾಟನ್ನು ಅಥವಾ ಕಾವೇರಿನ ಕೋಲಾರದವರೆಗೂ ಹರಿಸ್ಬೇಕು ಅಂತ ಇದ್ದಂಥ ಆಲೋಚನೆ ತಗೊಂಡೋಗಿ KC ವ್ಯಾಲಿ ಬಿಟ್ರಲ್ಲ, ಅದು ಕೋರಮಂಗಲ ಮತ್ತು ಚಲ್ಲಘಟ್ಟ ಕೊಳಚೆ ನೀರನ್ನು. ಸೊ ಅದೇ ರೀತಿ ನಮಗೆ ಎಲ್ಲೋ ಒಂದು ಕಡೆ ಪೈಪ್ ಹಾಕಿ ನೀರು ಕೊಡೋದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ದೀರೋ ಹೊರತು ಪ್ರಕೃತಿ ರೀಜನರೇಟ್ ಮಾಡುತ್ತೆ ಸ್ವಾಮಿ. ಅದೊಂದು ಸೈಕಲ್ಲು. ಆ ಸೈಕಲ್ನ ಮಾಡೋದಕ್ಕೆ ಬಿಡಿ. ನಾವು ಕೇಳ್ತಿರೋದು ಇಷ್ಟೇ, ಅಂದರೆ ಹೋರಾಟಗಾರರಾಗಲಿ, ಒಬ್ಬ ಸಾಮಾಜಿಕ ಜವಾಬ್ದಾರಿ ಉಳ್ಳಂತಹ ಯಾವುದೇ ಮನುಷ್ಯನಾಗಲಿ ಇಷ್ಟೇ ಅರ್ಥ ಮಾಡ್ಕೋಬೇಕು. ನಾನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು 5 ಮರಗಳನ್ನ ಹಾಕಬೇಕು. ನಾನು ಮರಗಳನ್ನ ಕಟ್ ಮಾಡಬಾರ್ದು. ನಾನು ಏನನ್ನ ಕೆಟ್ಟದಾಗ್ತಾ ಇದ್ರೆ ತಡಿಬೇಕು. ತಡೆಯೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಅರ್ಜಿ ಬರೆದು ಸರ್ಕಾರಕ್ಕೆ ಕೊಡಬೇಕು. ಸರ್ಕಾರ ಆ ಅರ್ಜಿ ಮೇಲೆ ಗಮನ ವಹಿಸಬೇಕು. ಸೊ ಇವತ್ತು ಎಷ್ಟು ಕೇಸ್ಗಳಿದ್ದಾವೆ ಫ್ಯಾಕ್ಟ್ರಿಗಳ ಮೇಲೆ. ಯಾಕೆ ನೀವು ಇದನ್ನೆಲ್ಲ ಒಂದು ವಾರ್ಮಪ್ ಮಾಡಿ, ಸರಿ ಮಾಡಿ, ಚಾನಲೈಸ್ ಮಾಡಿ, ವೃಷಭಾವತಿ ಕೆರೆಯನ್ನು ನೋಡಿ, ನೀವು ನಂಬ್ತಿರೋ ಬಿಡ್ತಿರೋ ಆಸ್ಟ್ರೇಲಿಯಾ ಅಥವಾ ದೊಡ್ಡ ದೊಡ್ಡ ಕಂಟ್ರಿಗಳಲ್ಲಿ ಆ ಸಿಟಿ ಒಳಗೆ ಲೇಕ್ಗಳು ಹೋಗುತ್ತೆ, ಅಲ್ಲೇ ಬೋಟಿಂಗ್ ಮಾಡ್ತಾರೆ, ಸಾಯಂಕಾಲ ಹೊತ್ತು ಅಲ್ಲೇ ಒಂದು ವಿಹಾರ ಮಾಡ್ಕೊತಾರೆ. ಇಂತಹ ಅಂದರೆ ಅದನ್ನೇ ಕುಡಿಯೋ ನೀರಾಗಿ ಬಳಸ್ತಾರೆ. ಸೊ ನಾವೇನು ಮಾಡ್ತಾ ಇದ್ದೀವಿ, ಬೇರೆ ಯಾವುದೋ ಎಲ್ಲೋ ಹರ್ಕೊಂಡು ಹೋಗ್ತಾ ಇರೋ ನದಿನ ಹುಡುಕ್ಬಿಟ್ಟು ಆ ನದಿಗೆ ಒಂದು ಪೈಪ್ ಹಾಕ್ಬಿಟ್ಟು ಮೋಟ್ರ್ ಹಾಕ್ಬಿಟ್ಟು ವಿದ್ಯುತ್ ಬಿಲ್ ಹೆಂಗಿದ್ರು ನಮ್ಮ ಹಣೆಗೆ ಬರ್ತದಲ್ಲ, ಕಟ್ಕೊಳ್ರಪ್ಪ ನೀವು ಟ್ಯಾಕ್ಸು ಪ್ಲಸ್ ವಾಟರ್ ಬಿಲ್ಲು ಕಟ್ಕೊಳ್ಳಿ ಅಂತ ಕೊಡ್ತಾ ಇದ್ದಾರೆ. ನಾವಿರೋ ಸ್ಥಳದಲ್ಲೇ ಅಂತರ್ಜಲ ಮಟ್ಟವನ್ನ ಅಥವಾ ಒಳ್ಳೆ ಪರಿಸರವನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂದ್ರೆ ಯೋಚನೆ ನಾನು ಹೇಳ್ತಿದ್ದೀನಿ. ಸಿದ್ದರಾಮಯ್ಯ ಅವರ ಎಲೆಕ್ಷನ್ ಟೈಮಲ್ಲಿ ವೆರಿ ಕ್ಲಿಯರ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ, ವೃಷಭಾವತಿ ಕೆರೆಯನ್ನು ಕ್ಲೀನ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಆಯಿತಾ, ಅವರ ಎಲೆಕ್ಷನ್ ಕ್ಯಾಂಪೇನಲ್ಲೂ ಮೆನ್ಷನ್ ಮಾಡಿದ್ದಾರೆ. ಅದು 26ನೇ ಪಾಯಿಂಟ್ ಏನೋ. ಸೊ ಇವಾಗ ಕ್ಲೀನ್ ಮಾಡೋ ಪ್ರೋಸೆಸ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಿ? ಅದೊಂದು ಕ್ಲೀನ್ ಮಾಡಿದ್ದಿದ್ರೆ ಇವತ್ತು ನಮಗೆ ಸಮಸ್ಯೆ ಆಗ್ತಿತ್ತಾ? ಎಲ್ಲಿ ಬರ್ತಿದೆ ನೀರು? ಎಲ್ಲಿ ಬರ್ತಿರೋದು? ಇದು ವೃಷಭಾವತಿ ಕೆರೆ ನೀರಾ ಅಥವಾ ಫ್ಯಾಕ್ಟ್ರಿ ನೀರಾ? ಏನು ನೀರದು? ಸೊ ಅಂದರೆ ವೃಷಭಾವತಿ ಇನ್ನೂ ಬದುಕಿದೆ ತಾನೇ? ಬದುಕಿದೆ ಅಂದರೆ ಅದೊಂದು ಜ್ವಾಲೆ. ಸೊ ಆ ಜ್ವಾಲೆಗೆ ಒಂದು ಚಾನಲ್ ಮಾಡಿಕೊಡಿ, ಅದನ್ನು ಬೋಟ್ ಹಾಕ್ಕೊಡಿ, ಅಥವಾ ಜನಗಳಿಗೆ ಮಕ್ಕಳಿಗೆ ಆಟ ಆಡುವಂತಹ ಸ್ಥಳ ಮಾಡಿಕೊಡಿ. ನೀರು ಬೆಂಗಳೂರು ಮಧ್ಯದಲ್ಲಿ ಇಂತಹ ನೀರು ಹೋಗ್ತಾ ಇದೆ ಅನ್ನೋ ಒಂದು ಖುಷಿ ಕಾಣಿಸ್ಬೇಕು ನಮ್ಮ ಮುಖದಲ್ಲಿ. ನಾವೇನೇ ಅಲ್ಲೇ ನಿಂತ್ಕೊಂಡು ಪ್ಲಾಸ್ಟಿಕ್ಕು ಪೇಪರ್ಗಳನ್ನು ಹಾಕೋದಲ್ಲ, ಅಥವಾ ಸೈಡಲ್ಲೂ ನಿಂತ್ಕೊಂಡು ಅಲ್ಲೇ ಉಚ್ಚೆ ಮಾಡೋದಲ್ಲ. ಜನಗಳು ಅಂತಹ ಮನಸ್ಥಿತಿ ಇದ್ದಾರೆ. ಸೊ ಇಂತಹ ಮನಸ್ಥಿತಿಯ ಮಧ್ಯದಲ್ಲಿ ಸರ್ಕಾರ ಎಂತಹ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿದ್ರೆ ನಾವು ಉದ್ಧಾರ ಆಗ್ಬೋದು, ನಾವು ಸರಿ ಹೋಗ್ಬೋದು. ಇಲ್ಲಿ ಎಲ್ಲ ಜನಗಳ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ, ಮಾಫಿಯಾಗಳಿದ್ದಾವೆ. ಇವತ್ತು ನೀರು ಎಲ್ಲರಿಗೂ ನೀರು ಸಿಗ್ತಾ ಇಲ್ಲ, ಜನಗಳು ಸಾಯ್ತಾವ್ರೆ ಅಂದರೆ ಅದರೊಳಗೂ ಎಷ್ಟು ಸಾವಿರಕ್ಕೆ ಮಾರಲಿ ಅಂತ ಚಿಂತನೆ ಮಾಡುವಂತಹ ಜನಗಳ ಮಧ್ಯೆ ನಾವು ಬದುಕ್ತಿದ್ದೀವಿ. ಪರಿಸ್ಥಿತಿಯ ಲಾಭಗಳನ್ನ ಅಲ್ವಾ ಅಂತ ಜನಗಳ ಮಧ್ಯೆ ಬದುಕ್ತಾ ಇದ್ದೀವಿ. ಅಂದರೆ ನಾವೇನು ಮಾಡಬೇಕು? ಇವತ್ತು ನಾವೆಲ್ಲದರಲ್ಲೂ ಕಟ್ಟುನಿಟ್ಟಿನ ಕ್ರಮ ಜರುಗಿಸ್ಬೇಕು. ಇವಾಗ ಹೆಂಗೆ ರಿಜಿಸ್ಟ್ರ್ ಮಾಡಿಕೊಂಡ್ರು ಎಲ್ಲ ಟ್ಯಾಂಕರ್ಗಳನ್ನು, ಅದೇ ರೀತಿ ಎಲ್ಲದರಲ್ಲೂ ನೀವು ಹೋಗಿ ಫ್ಯಾಕ್ಟ್ರಿಗಳನ್ನು ಸ್ಟಾಪ್ ಮಾಡಿಸಿ, ನೀರುಗಳನ್ನು ಇದು ಮಾಡಿ, ಹಾಗೂ ಪ್ರಕೃತಿಗೆ ಏನು ಸಪೋರ್ಟ್ ಮಾಡ್ಬೋದು, ಏನು ಬೆಟರ್ ಮಾಡ್ಬೋದು, ಎಲ್ಲೆಲ್ಲಿ ಕಾಡುಗಳನ್ನು ಸರ್ವನಾಶ ಮಾಡಿದ್ದೀವಿ, ಆ ಜಾಗದಲ್ಲಿ ಎಷ್ಟು ಮರಗಳಿದ್ದಾವೆ ಒಂದು ಸರ್ವೆ ಮಾಡಿಸಿ. ತೋಟಗಾರಿಕೆ ಇಲಾಖೆ ಏನು ಮಾಡ್ತಾ ಇದೆ, ಅರಣ್ಯ ಇಲಾಖೆ ಏನು ಮಾಡ್ತಾ ಇದೆ, ಇವು ಎಲ್ಲಿ ಗ್ಲೋಬಲ್ ವಾರ್ಮಿಂಗ್ ಯಾಕೆ ಆಗ್ತಾ ಇದೆ, ಇಂತಹ ಚಿಂತನೆಗಳನ್ನು, ಡಿಬೇಟ್ಗಳನ್ನು ಚಿಕ್ಕ ವಯಸ್ಸಿಂದ ಚಿಕ್ಕ ಮಕ್ಕಳಿಗೆ ಹೇಳ್ಕೊಟ್ರೆ ನಮ್ಮ ಮುಂದಿನ ಪೀಳಿಗೆ ಬೆಳೆಯುತ್ತೆ ಸರ್. ಇಲ್ಲ, ನಾನಿವತ್ತು ಮೇಕೆದಾಟು ತಗೊಂಡು ಹೋಗ್ತೀನಿ, ಮೇಕೆದಾಟು ಮೇಲೆ ಇನ್ನೊಂದು ಕೇಸ್ ಆಗುತ್ತೆ, NGTಲಿ ಸ್ಟೇ ಆಗುತ್ತೆ, ಅದ್ರ ಮೇಲೆ ಅಲ್ಲೂ ನೀರು ಕಮ್ಮಿ ಆಗುತ್ತೆ, ಮತ್ತೆ ಹೋಗ್ತೀರಾ ಶರಾವತಿಗೆ, ಮತ್ತೆ ಹೋಗ್ತೀರಾ ಗಂಗೆಗೆ, ತಂದ್ಬಿಡಿ ಹೋಗಲಿ. ಅಲ್ಲಿಂದ ತಗೊಂಬಂದು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಹೇಳಿ, ನೀತಿ ಆಯೋಗದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಟು ಬಿ ಪ್ರಿಸೈಸಿಂಗ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ನೀತಿ ಆಯೋಗದಲ್ಲಿ ವೆರಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ನಮ್ಮ ಇಂಡಿಯಾ ಈಸ್ ಗೋಯಿಂಗ್ ಟು ಬಿ ಅ ವಾಟರ್ ಕ್ರೈಸಿಸ್. 16 ಲಕ್ಷ ಕೋಟಿ ಜನಗಳು ವಾಟರ್ ಸ್ಟ್ರೆಸ್ಸಲ್ಲಿ ಸಾಯ್ತಾರೆ ಅಂತ. ಅಂದರೆ ನಮಗೆಲ್ಲ ನಿಜ ಗೊತ್ತಿದೆ. ಆದರೆ ಮಾಡೋರು ಯಾರು? ಅಟ್ ಪ್ರೆಸೆಂಟು ನನಗೆ ದುಡ್ಡು ಮಾಡಬೇಕು,
ಅಟ್ ಪ್ರೆಸೆಂಟು ನನಗೆ ಇದರಿಂದ ಲಾಭ ಆಗಬೇಕು. ಯಾವ ನೆಗೆಟಿವಲ್ಲಿದೆ, ಯಾವ ಮೋಸದಲ್ಲೋ ಕೊಲೆಯಲ್ಲೋ ಏನೇನು ನೆಗೆಟಿವ್ ಇದೆಯೋ ಈ ನೆಗೆಟಿವ್ ಎಲ್ಲದರಲ್ಲೂ ನನಗೇನೋ ಒಂದು ಸ್ವಲ್ಪ ದುಡ್ಡು ಮಾಡಬೇಕು, ದುಡ್ಡು ಮಾಡ್ಕೊಂಡು ನಾನು ಬದುಕಬೇಕು. ಪ್ರಕೃತಿ ಬಾಡ್ಮೆ ಜಾಬ್ ಏನನ್ನಾಗಲಿ ನಮಗೆ ಜನಗಳ ಮೇಲೆ ಈ ಕಾಳಜಿ ಇಲ್ಲ. ಈಗ ಮಹಾತ್ಮ ಗಾಂಧಿಯವರು ಒಂದು ಮಾತಿದೆ, ಪ್ರಕೃತಿ ಮನುಷ್ಯನ ಆಸೆಗಳನ್ನು ಪೂರೈಸುತ್ತದೆಯೇ ಹೊರತು ದುರಾಸೆಗಳನ್ನಲ್ಲ ಅಂತ. ಈಗ ನಾವು ಆ ದುರಾಸೆಯನ್ನು ದುರಾಸೆ ಮೆಟ್ಟಿ ನಿಂತಿದ್ದೀವಿ, ಮೀರಿ ನಿಂತಿದ್ದೀವಿ. ಇದು ದುರಾಸೆಲ್ಲೂ ಇಲ್ಲ, ನಾವು ಮೀರಿ ನಿಂತಿದ್ದೀವಿ. ಇವತ್ತು ಬೆಂಗಳೂರಂತಹ ಜಾಗದಲ್ಲಿ ನೀರು ಸಿಗ್ತಾ ಇಲ್ಲ ಅಂತಂದ್ರೆ ಇದು ದುರಾಸೆ ಅಲ್ಲದೆ ಬೇರೆ ಇನ್ನೇನು. ಎಸ್ ಸಿದ್ದರಾಜು ಸರ್, ಈಗ ಕೆಲವೊಂದ್ಸಲಿ ಮನುಷ್ಯನಿಗೆ, ಪ್ರಜೆಗಳಿಗೆ ತನ್ನ ಪರಿಸರವನ್ನು, ತನ್ನ ಕೆರೆಯನ್ನು, ತನ್ನ ನದಿಯನ್ನು, ತನ್ನ ಜಾಗವನ್ನು, ಸುತ್ತಮುತ್ತಲಿನ ವಾತಾವರಣವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಜಾಗೃತಿ ಇರಬೇಕಾಗತ್ತೆ. ಅದು ಸ್ವ ಅರಿವು ಅಂತಾರೆ. ಆಮೇಲೆ ಈ ದೇಶದ ಸಂವಿಧಾನದಲ್ಲೇ ಮೆನ್ಷನ್ ಮಾಡಲಾಗಿದೆ, ಅಂದರೆ ಕರ್ತವ್ಯಗಳಲ್ಲಿ, ಮನುಷ್ಯನ ಕರ್ತವ್ಯಗಳಲ್ಲಿ ನಾವು ಪರಿಸರವನ್ನು ಕಾಪಾಡಬೇಕು, ಪರಿಸರವನ್ನು ಉಳಿಸ್ಬೇಕು ಅಂತ. ಕೆಲವೊಂದ್ಸಲ ಏನಾಗುತ್ತೆ, ಸರ್ಕಾರಗಳು ಈ ನಾಗರಿಕರಿಗೆ ಕಾಯ್ದೆಗಳನ್ನಾದರೂ ರೂಪಿಸಬೇಕಾಗತ್ತೆ. ಈ ಬೆಂಗಳೂರಿಗೆ ಬಂದಿರುವಂಥ ಈ ಜಲಗಂಡಾಂತರವನ್ನು ತಪ್ಪಿಸುವ ಸಲುವಾಗಿ ಕಡ್ಡಾಯವಾಗಿ ಈ ನೀರಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ಸಲುವಾಗಿ ಕಾಯ್ದೆಗಳನ್ನೇನಾದರೂ ರೂಪಿಸುವ ಅಗತ್ಯತೆ ಇದೆಯಾ? ಸುಮ್ಮನೆ ಕಾಯ್ದೆಗಳನ್ನು ಮಾಡಿಬಿಟ್ಟು ಅದನ್ನು ಅನುಷ್ಠಾನಕ್ಕೆ ತರೋರು ಯಾರೂ ಇಲ್ಲ. ಒಂದು ಸರ್ಕಾರ ಬರುತ್ತೆ, ಒಂದು ಕಾಯ್ದೆಯನ್ನು ಮಾಡುತ್ತೆ, ಅದು ಕಾಯ್ದೆ ಪೇಪರಲ್ಲೇ ಉಳಿಯುತ್ತೆ ಹೊರತು ಅದು ಅನುಷ್ಠಾನಕ್ಕೆ ಬರೋದೇ ಇಲ್ಲ. ಅಂದರೆ ಈಗ ಮನುಷ್ಯನಿಗೆ, ಜನರಿಗೆ ನೀವು ನೀರನ್ನು ಉಳಿಸ್ರಪ್ಪ, ನೀವು ನಿಮ್ಮ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ಮಾಡ್ಕೊಳ್ರಪ್ಪ ಅಂತೇಳಿ ಹೇಳಿದ್ರು ಕೇಳಲಿಲ್ಲ ಅಂತಂದರೆ ಇನ್ನು ಕಾಯ್ದೆಗಳ ಮೂಲಕ ಅವ್ರನ್ನ ಕಟ್ಟಿ ಹಾಕೋ ಪ್ರಯತ್ನವನ್ನಾದರೂ ಮಾಡ್ಬೋದಲ್ಲ ಅಂತ. ಒಳ್ಳೆ ಕ್ವಶನ್ ರೈಸ್ ಮಾಡಿದ್ರಿ. ಇಲ್ಲಿ ಏನಾಗುತ್ತೆ ಅಂದರೆ, ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ವ್ಯವಸ್ಥೆಯಲ್ಲಿ ಸರ್ಕಾರಗಳು ರೀಸೈಕಲ್. ಹೌದು, ಇವತ್ತು ಈ ಸರ್ಕಾರ ಇದೆ, ನಾಳೆ ಯಾವುದೋ ಬೇರೆ ಬರ್ಬೋದು. ಇವತ್ತು 2 ಉದಾಹರಣೆಗಳನ್ನ ಕೊಡ್ತೇನೆ. ಇವತ್ತೇನು ಸ್ವಚ್ಛ ಭಾರತ್ ನೀತಿ ಆಯೋಗ ಅಂತಿದೆಯಲ್ಲ, ಅದು ಹಳೆ ಎಂಡಕ್ಕೆ ಹೊಸ ಬಾಟ್ಲಿಗೆ ಹಳೆ ಎಂಡ ಹಾಕ್ತಂಗಲ್ವ? ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಅಲ್ಲೇ ನಾನು ಅಲ್ಲಿಂದ ಅದು ಯಾಕೆಂದರೆ ಅರ್ಥ ಆಗಬೇಕು. ನಾವು ಮಾತಾಡ್ತಾ ಇರೋದು ಎಲ್ಲಿಗೂ ಹೊಡಿಬೇಕು ಅಂತ ನನಗೆ ಗೊತ್ತಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನೀತಿ ಆಯೋಗ ಅಂತ ಮಾಡೋದು, ಪಂಚವಾರ್ಷಿಕ ಯೋಜನೆಗಳು ಅಂತ ನಾವು ಎಕ್ಸಾಮ್ ಬರೀತಿದ್ವಿ. ಮೊದಲನೇ ಪಂಚವಾರ್ಷಿಕ ಎಷ್ಟು ಹಣಕಾಸು ಆಯೋಗ ಎಷ್ಟು ಕೊಡ್ತು, ಎರಡನೇ ಹಣಕಾಸು ಆಯೋಗ ಎಷ್ಟು ಕೊಡ್ತು. ಯಾಕೆ ಚೇಂಜ್ ಮಾಡ್ತಾರೆ? ಅವ್ರಿಗೆ ರಾಜಕಾರಣಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ನಾವೇ ತಪ್ಪು ಮಾಡ್ತಾರಲ್ಲ ಜನ, ಅದನ್ನು ನಾನು ಹೇಳಕ್ಕೆ ಬರ್ತಾ ಇದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇರೋದು. ಯಾಕೆ ಅಂತಂದರೆ, ಸಾಮಾಜಿಕ ಪ್ರಜ್ಞೆ ಇರ್ತಕ್ಕಂಥವನ್ನ ನಾಯಕ ಅಂತ ಒಪ್ಕೊಳ್ಳಲ್ಲ, ಸಾಮಾಜಿಕ ಕಾಳಜಿ ಇರ್ತಕ್ಕಂಥವನ್ನ ಒಪ್ಕೊಳ್ಳಲ್ಲ, ಸಾಮಾಜಿಕ ಜೀವನದಲ್ಲಿ ತನ್ನನ್ನೇ ತಾನು ತೊಡಗಿಸ್ಕೊಂಡು ಸಾಮಾಜಿಕ ಜೀವನವೇ ನನ್ನ ಧ್ಯೇಯ ಅಂತ ಇರ್ತಾರಲ್ಲ. ಎಷ್ಟು ಜನ ಕೋಟ್ ಹಾಕಿದ್ದಾರೆ ಕೇಳ್ಬಿಡಿ ಪಬ್ಲಿಕ್ಕು ಚಾಲೆಂಜಾಗೆ. ಅದು ತಪ್ಪು ಮಾಡ್ತಾರೆ. ಹಾಗಾಗಿ ಇವತ್ತು ಒಂದು ಕಾನೂನನ್ನ ತಂದರೆ ನಾಳೆ ಬರ್ತಕ್ಕಂಥ ಸರ್ಕಾರಗಳು ಚೇಂಜ್ ಮಾಡ್ತಾರೆ. ಅದನ್ನು ಅದಕ್ಕೆ ನಾನು ಹೇಳ್ತಾ ಇರೋದು, ಸಾಮಾಜಿಕ ಪ್ರಜ್ಞೆ ಪ್ರತಿಯೊಬ್ಬ ನಾಗರಿಕನಿಗೆ ಬಂದರೆ ಮಾತ್ರ ನಾವು ಕೊಟ್ಟಂಥ ಕಾಯ್ದೆಗಳು ಫಲಪ್ರದವಾಗಲಿಕ್ಕೆ ಸಾಧ್ಯ. ಓಕೆ, ಇಲ್ಲ ಅಂತಂದ್ರೆ, ಈಗ ನಾನು ಏನಕ್ಕೆ ಉದಾಹರಣೆ ಕೊಟ್ಟೆ ಅಂದರೆ, ನೀತಿ ಆಯೋಗ ಮತ್ತು ನೈರ್ಮಲ್ಯ ಭಾರತನ, ಸ್ವಚ್ಛ ಭಾರತನ. ಅಂದರೆ ನೈರ್ಮಲ್ಯ ಭಾರತ ಅಂತ ನಾವಿಟ್ಟಿದ್ವಿ ಕಾಂಗ್ರೆಸ್ನವರು. ನೀತಿ ಆಯೋಗ ಅಂತ ಪಂಚವಾರ್ಷಿಕ ಯೋಜನೆಗಳು ಅಂತ 1952ರಲ್ಲಿ ಇಕ್ಕಿದ್ವಿ. ಈಗ ಬೇರೆ ಸರ್ಕಾರ ಬಂದು ಬದಲಾವಣೆ ಮಾಡೋದಕ್ಕೆ ಆಮೇಲೆ ನೋಡ್ಕೊಳ್ಳೋಣ. ಪ್ರೆಸೆಂಟ್ ಸದ್ಯ ನಿಮ್ ಸರ್ಕಾರ ಇದೆ ಸರ್, ಸದ್ಯ ನಿಮ್ ಸರ್ಕಾರ ಇದೆ. ಈ ಸಮಸ್ಯೆಯನ್ನ ಫೇಸ್ ಮಾಡಬೇಕಾಗಿರುವಂತದ್ದು, ಅದನ್ನ ಸರಿದೂಗಿಸಬೇಕಾಗಿರುವಂತದ್ದು ನಿಮ್ಮದೇ ಸರ್ಕಾರ. ಈಗ ಕಾಯ್ದೆಯನ್ನು ರೂಪಿಸುವ ಅಗತ್ಯತೆಯೂ ಇದೆ, ಮತ್ತೆ ಸಮಸ್ಯೆ ಬಗೆಹರಿಯುವ ನೆಲೆಯಲ್ಲಿ ಯೋಚನೆ ಮಾಡಬೇಕಾಗಿದೆ. ಬಿಜೆಪಿ ಬಂದು ಉದಾಹರಣೆ ಕೊಟ್ಟೆ ನಾನು. ಏನಕ್ಕೆ ಅಂದರೆ, ಆ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯಮಗ್ನರಾಗಿದ್ದೀವಿ. ಅದಕ್ಕೆ ಬೆಂಗಳೂರಲ್ಲಿ ಅಂತಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಕೆರೆಗಳಿದೆ, ಅಲ್ಲಿ ನಾವು ಏನೇನು ಮಾಡಬೇಕು, ಆಯಾ ಜಿಲ್ಲೆಗಳಿಗೆ ನಾವು ಪೂರ್ಣಾಧಿಕಾರ ಕೊಟ್ಟಿದ್ದೀವಿ. ಏನು ಬೆಂಗಳೂರು ಮತ್ತು ಸುತ್ತಮುತ್ತಲು ಇರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಗಳಿರ್ತಕ್ಕಂಥ ಕೆರೆಗಳನ್ನ ಹೂಳೆತ್ತಕ್ಕಂಥದ್ದು ಇರ್ಬೋದು, ಅಲ್ಲಿ ವಾಟ್ರನ್ನ ರೀಸೈಕಲಿಂಗ್ ಮಾಡ್ತಕ್ಕಂಥದ್ದು ಇರ್ಬೋದು. ಅವೆಲ್ಲ ಮಾಡಿದ್ರೆ ಅಂತರ್ಜಲ ಅದು ಕಡಿಮೆ ಆಗುತ್ತೆ, ಅಂತರ್ಜಲ ಮಟ್ಟ ಏರಿಕೆಗೆ ಕಾರಣ ಆಗುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಏನು ಪರಿಸರ ಇಲಾಖೆಯಿಂದ ಒಂದೊಂದು ಸಮಿತಿಯನ್ನು ಮಾಡ್ಕೊಳ್ತೀರಿ, ಅವರೆಲ್ಲ ಏನ್ ಮಾಡ್ತಿದ್ದಾರೆ? ಅದಕ್ಕೆ ಈಗ ಇಲ್ಲ ಅದಕ್ಕೆ ಯಾವುದೇ ಇಲಾಖೆ ಆದ್ರೂ ಚೇರ್ಪರ್ಸನ್ DC ಇರ್ತಾರೆ. ಓಕೆ, ಅದಕ್ಕೆ ನಾವೇನು ಮಾಡಿದ್ದೀವಿ, ನಮ್ಮ ಸರ್ಕಾರ ಏನು ಮಾಡಿದೆ ಅಂತಂದರೆ, ಒಂದು ಅವ್ರಿಗೆ ಅಧಿಕಾರ ಕೊಡಬೇಕು ಎಲ್ಲ ಕೊಟ್ಟಿದ್ದೀವಿ. ಆಮೇಲೆ ಏನೇನು
ಕೆರೆಗಳನ್ನ ಯಾವ ರೀತಿ ಪುನಶ್ಚೇತನಗೊಳಿಸಬೇಕು. ಈಗ ಕೆಂಪಾಬುದ ಕೆರೆಗೆ ಎಲ್ಲ ಮೊನ್ನೆ ಹೋಗಿದ್ದಾರೆ, BBMP ಅವರು, BWSSB ಅವರು, ಇಲಾಖೆಯವರು ಎಲ್ಲ ಹೋಗಿ ಚೆಕ್ ಮಾಡಿದ್ದಾರೆ, ಏನು ಎಂಕ್ರೋಚ್ಮೆಂಟ್ ಆಗಿದ್ದಾರೆ. ಈಗ ನಾವು ಹೋಗಿದ್ವಿ ಆ ಟೈಮಲ್ಲಿ. ಈಗ ಕೋಡ್ ಆಫ್ ಕಂಡಕ್ಟ್ ಬಂದಿದೆ, ಪೆಂಡಿಂಗ್ ಇದೆ. ಹಾಗಾಗಿ ನಮ್ಮ ಸರ್ಕಾರ ಆ ನಿಟ್ಟಿನಲ್ಲಿ ಕಾರ್ಯಮಗ್ನವಾಗಿದೆ. ನಾವು ಯಾವತ್ತೂ ಕೂಡ ಜನ ವಿರೋಧಿ ನೀತಿ ವಿರೋಧ ಹೋಗಲ್ಲ, ಜನಪರವಾಗಿರ್ತಕ್ಕಂಥ ನೀತಿಗಳು ಪರವಾಗಿರೋರೇ ಹೊರತು ಕಾಂಗ್ರೆಸ್ಸು ಯಾವುದು ನಾವು ಕೂಡ. ಓಕೆ ನಾವು ಕಾರ್ಯಕ್ರಮದ ಕೊನೆ ಘಟ್ಟದಲ್ಲಿ ಇದ್ದೀವಿ ಅಂತ ಭಾವಿಸ್ತೀನಿ ಸರ್. ಈಗ ನಾವು ಇಷ್ಟೊತ್ತು ಏನು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಹಿಂಗೆ ಮಾಡಬೇಕಾಗಿತ್ತು, ನಮ್ಮ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ, ಪ್ರಜೆಗಳ ಜವಾಬ್ದಾರಿ, ಬೆಂಗಳೂರಿಗರ ಜವಾಬ್ದಾರಿ, ನಾವು ಬೆಂಗಳೂರನ್ನ ಹಾಳು ಮಾಡಿದ್ವಿ ಅಂತೇಳಿ. ಈಗ ಸ್ವಲ್ಪ ಅದರ ಪರಿಹಾರದ ಬಗ್ಗೆ ಯೋಚನೆ ಮಾಡೋಣ. ಕೊನೆಯದಾಗಿ ಏನು ಮಾಡಿದ್ರೆ ಒಳ್ಳೆಯದು, ಸರ್ಕಾರ, ಸಂಘ ಸಂಸ್ಥೆಗಳು ಮತ್ತು ಜನರು ಅನ್ನೋದು ಮುಖ್ಯವಾದ ಪ್ರಶ್ನೆ. ಪ್ರತಿ ಸಲ ನಾವು ಎಲ್ಲ ಮಾತಾಡಿದ್ದೀವಿ, ಟ್ಯಾಪ್ ಹಾಕಬೇಕು, ಫೋರ್ಸ್ ಆಗಿರೋ ಟ್ಯಾಪ್ ಹಾಕಬೇಕು, ನೀರು ಸ್ವಲ್ಪ ಬರೋ ಥರ ಯೂಸ್ ಮಾಡ್ಕೊಬೇಕು, ಜಾಸ್ತಿ ಪೋಲ್ ಮಾಡ್ಬೋದು, ರೀಯೂಸ್ ಮಾಡಬೇಕು ವಾಟರ್ನ, ಇನ್ಕ್ಲೂಡಿಂಗ್ RO ಬರುವಂತಹ ನೀರನ್ನು ನೀವು ಪ್ಲ್ಯಾಂಟಿಗೆ ಯೂಸ್ ಮಾಡಿ, ಮನೆ ತೊಳೆಯೋಕ್ಕೆ ಯೂಸ್ ಮಾಡಿ, ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡಿ. ಇದೆಲ್ಲ ನಾವು ಹೇಳಿದ್ದೀವಿ, ಅದು ಯಾರೂ ಇಂಪ್ಲಿಮೆಂಟ್ ಮಾಡಿದ್ದು ನಾವು ನೋಡಿಲ್ಲ. ಬಟ್ ಸಾಧ್ಯವಾದರೆ ಮಾಡಲಿ. ಬಟ್ ವೆರಿ ಇಂಪಾರ್ಟೆಂಟು, ಲಾಸ್ಟ್ ಒಂದು ಕಿವಿ ಮಾತು ಹೇಳ್ತೀನಿ. ಒಂದು ತುಂಬ ಇಂಪಾರ್ಟೆಂಟ್ ಮಾತಿದೆ. ರೈತರುಗಳಿಗೆ ಇವತ್ತು ನಾವು ವಾಟರ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಬೇರೆ ದೇಶಗಳಿಗೆ ವಾಟರ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ. ನಮ್ಮ ಹತ್ರ ಇರೋದು ಇಂಡಿಯಲ್ಲಿರುವಂತಹ ನೀರನ್ನು ಬೇರೆ ದೇಶಕ್ಕೆ ಕಳಿಸ್ತಿದ್ದೀವಿ. ಯಾವ ರೀತಿ ಅಂತಂದರೆ, ಕಬ್ಬು ಹೈಯೆಸ್ಟ್ ಬೆಳೆ ಬೆಳಿತೀವಿ ನಾವು, ಅದು ಹೈಯೆಸ್ಟ್ ನೀರುಗಳನ್ನ ತಗೊಂತೆ. ಮತ್ತು ಅಕ್ಕಿ ಹೈಯೆಸ್ಟ್ ನೀರನ್ನು ತಗೊಳ್ತೇವೆ. ಈ ಎರಡನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಆದರೆ ಸಮ್ಟೈಮ್ ಇವತ್ತು ಏನಾಗೋಗಿದೆ ಅಂದರೆ, ಶುಗರು ಜಾಸ್ತಿ ನಮಗೆ ಬೆಲೆ ಬರ್ತದೆ ಅಂತೇಳಿ ಓವರ್ ಪ್ರೊಡಕ್ಷನ್ ಆಗಿ ಇವತ್ತು ಅದನ್ನು ನಾವು ಎಥನಾಲ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ನೀರನ್ನು ಯೂಸ್ ಮಾಡುವಂತಹ ಕಬ್ಬು, ಅಷ್ಟು ಬೆಳೆಯುವಂತಹ ಕಬ್ಬನ್ನು ನಾವು ಎಕ್ಸಸ್ ಆಫ್ ಶುಗರ್ ಇದೆ. ಸೊ ಹಂಗಾಗಿ ರೈತಗಳಿಗೆ ಬೆಲೆನೂ ಕಮ್ಮಿ ಸಿಗ್ತಾ ಇದೆ. ಆದರೂ ನೀರನ್ನು ಅಷ್ಟೊಂದು ಯೂಸ್ ಮಾಡಿ ಬೆಳೆಯುವಂತಹ ಅಗತ್ಯತೆ ಏನಿದೆ? ಸೊ ಇದು ಎಲ್ಲ ಒಂದು ಕಡೆ ರೈತಗಳಿಗೆ ಕಿವಿ ಮಾತಾಗಿ ಹೋಗಬೇಕು. ನಾವು ನಿಮ್ಮ ರೈತಗಾರಿಕೆ ಬಗ್ಗೆ ನಾವು ಕ್ವಶನ್ ಮಾಡ್ತಾ ಇಲ್ಲ, ನೀವು ಬೆಳೆ ಬೆಳೆಯೋದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ದಯಮಾಡಿ ಚಿಂತನೆ ಮಾಡಿ, ಇಷ್ಟು ನೀರು ಬಳಸಿ ನೀವು ಲೋಡ್ಗೆ 1000 ರೂಪಾಯಿ ಅಥವಾ 1200 ರೂಪಾಯಿ ತಗೊಳ್ಳೋದು ಬದಲು ಬೇರೆ ಏನೋ ಬೆಳೆಗಳನ್ನು, ವಿಭಿನ್ನ ಬೆಳೆಗಳನ್ನು ಬೆಳೀರಿ. ಜಾಸ್ತಿ ಹಣ ಬರುವಂತಹ ಬೆಳೆಗಳನ್ನು ಬೆಳೀಲಿ, ಚಿಕ್ಕ ಸೊಪ್ಪುಗಳನ್ನು ಬೆಳೀಲಿ. ಸೊ ಯಾಕೆ ಮತ್ತೆ ಕಬ್ಬನ್ನು ಬೆಳಿತೀರಿ? ಇವತ್ತು ಶುಗರು ಆಗ್ತಾ ಇಲ್ಲ, ಅದು ಎಥನಾಲ್ ಕೆಮಿಕಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಇದನ್ನು ಆಲೋಚನೆ ಮಾಡಬೇಕು. ಸರ್ಕಾರನೂ ಇದರ ಮೇಲೆ ಒಂದು ನಿಗಾ ಇಡಬೇಕು ಅನ್ನೋದು ನನ್ನ. ಇನ್ನೊಂದು ಈಗ ಅಡಿಕೆಗೆ ಒಳ್ಳೆ ಬೆಲೆ ಇದೆ ಅಂತೇಳಿ ಎಲ್ಲ ಕಡೆ ಎಲ್ಲ ಭಾಗಗಳಲ್ಲೂ ಆ ಪರಿಸರಕ್ಕೆ ಆ ಬೆಳೆ ಹೋಗುತ್ತೋ ಇಲ್ಲೋ ಯೋಚನೆ ಮಾಡಲ್ಲ. ಬೆಳೆ ಇದೆಯಾ, 50-60 ಸಾವಿರ ರೂಪಾಯಿ ಕ್ವಿಂಟಲ್ ಇದೆಯಾ, ಮಾಡೋದೆ. ಈಗ ಎಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಆ ಬೆಳೆಯನ್ನು ಉಳಿಸ್ಕೋಬೇಕಲ್ಲ, ಅದಕ್ಕಾಗಿ ಪರದಾಡ್ತಿದ್ದಾರೆ. ಅಂದ್ರೆ ಲಕ್ಷಗಟ್ಟೆ ದುಡ್ಡು ಕೊಟ್ಟು ಟ್ಯಾಂಕರ್ನಲ್ಲಿ ಓಡಿಸ್ತಾ ಇದ್ದಾರೆ. ಅಂದ್ರೆ ಅಡಿಕೆ ನೀರನ್ನ ಜಾಸ್ತಿ ಕೇಳುತ್ತೆ, ಅದ್ರ ಅಗತ್ಯತೆ ಇದೆಯಾ ಅಂತ ಪ್ರಶ್ನೆ. ಇಂತಹ ವಿಚಾರಗಳನ್ನು ದಯಮಾಡಿ ನಮ್ಮ ಕೃಷಿ ಇಲಾಖೆ ಅವೇರ್ನೆಸ್ನ ಬಿಲ್ಡ್ ಮಾಡಬೇಕು. ಇಲ್ಲ ಅವರು ಪಾಪ ಕಬ್ಬೆ ಬೆಳೆಯೋರು, ಅವ್ರು ಬೆಳಿತಾನೆ ಇರಲಿ ಅಂತಿದ್ರೆ ನಾವು ಏನು ಮಾಡ್ತಿದ್ವಿ? ಬೆಳೆದು ಬೇರೆ ದೇಶಕ್ಕೆ ಕೊಡ್ತಾ ಇದ್ದೀವಿ ಸ್ವಾಮಿ. ನಮ್ಮ ನೀರನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ನಾನು ಇಲ್ಲಿ ಕಬ್ಬು ಬಗ್ಗೆ ಮಾತಾಡ್ತಿಲ್ಲ, ಶುಗರ್ ಬಗ್ಗೆ ಮಾತಾಡ್ತಿಲ್ಲ. ನೀರನ್ನು, ನಮ್ಮ ದೇಶದಲ್ಲಿರುವಂತಹ ಸ್ವತ್ತನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ. ಅವ್ರು ಬೆಳ್ಕೊಳ್ಳಿ ಬಿಡಿ, ಬೇರೆ ದೇಶದವರು. ಓಕೆ ಫೈನ್ ಸರ್. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಥವಾ ಏನು ಮಾಡಬೇಕಾಗಿದೆ ನಾವುಗಳೆಲ್ಲ ಅಂತ, ಬೆಂಗಳೂರನ್ನ ಈ ಗಂಡಾಂತರದಿಂದ ಕಾಪಾಡಬೇಕಲ್ಲ, ಜಲಗಂಡಾಂತರದಿಂದ? ಖಂಡಿತ ಯಾರು ಭಯಪಡ್ತಕ್ಕಂಥ ಭ್ರಮೆ ಬೇಡ. ಯಾಕೆ ಅಂತಂದರೆ, ಜನಗಳಿಗಾಗಿ ನಮ್ಮ ಸರ್ಕಾರ ಇದೆ. ಈಗಾಗಲೇ ನಾವು ಏನೇನು ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು ಆ ನಿಟ್ಟಿನಲ್ಲಿ ಆಯಾ ಜಿಲ್ಲಾಧಿಕಾರಿಗಳಿಗೆ ರಿಸರ್ವ್ ಫಂಡ್ ಅಂತ ನೀರಿಗೋಸ್ಕರನೇ ಇಟ್ಟಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಸೂಕ್ತ ಸಮಯದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮಾಡಿಲ್ಲ ಅಂತ ಹೇಳಲ್ಲ. ಯಾಕೆಂದರೆ ನಾನೇ ಕೆಲವೊಂದು ಅಧಿಕಾರಿಗಳು ಫೋನ್ ಮಾಡ್ತೀನಿ, ಎಲ್ಲ ಹೇಳ್ತಾರೆ, ರಾತ್ರಿ 10 ಗಂಟೆ ಆದರೂ ಫೋನ್ ತೆಗಿತಾರೆ, ಇಂಥ ಕಡೆ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ಕೆಲವರು ಯಾರೋ ಇರ್ಬೋದು ಮಾಡದೇ ಇರೋರು, ಎಲ್ರದ್ದು ನಾವು ಹೇಳೋಕ್ಕಾಗಲ್ಲ. ಖಂಡಿತ ಸರ್ಕಾರ ಇದನ್ನು ಪೂರ್ಣ ಪ್ರಮಾಣದಲ್ಲಿ ನಿಭಾಯಿಸ್ತಾ ಇದೆ, ನಿಭಾಯಿಸುತ್ತೆ, ಇನ್ನು ಮುಂದಿನೂ ಕೂಡ ನಿಭಾಯಿಸ್ತದೆ. ಯಾರೂ ಕೂಡ ಇದರಿಂದ ಭಯ ಪಡಬಾರ್ದು. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಇರ್ತಕ್ಕಂಥ ಸುತ್ತಮುತ್ತ ಕೆರೆಗಳಿರ್ಬೋದು ಅಥವಾ ಬೇರೆ ಜಿಲ್ಲೆಗಳಿರ್ತಕ್ಕಂಥ ಕೆರೆಗಳಿರ್ಬೋದು, ಅದನ್ನು ಪುನಶ್ಚೇತನಗೊಳಿಸ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ. ಆಲ್ರೆಡಿ ಅದನ್ನು ಆಗಲೇ ಆದೇಶವನ್ನು ಕೂಡ ಮಾಡಿರೋದ್ರಿಂದ ಯಾರೂ ಕೂಡ ನೀರಿನ ವಿಚಾರದಲ್ಲಿ ಭಯಪಡಬಾರ್ದು. ಇದು ತಾತ್ಕಾಲಿಕ ಅಷ್ಟೇ.
ಇದಕ್ಕೊಂದು ಪೂರ್ಣ ವಿರಾಮವನ್ನು ನಮ್ಮ ಸರ್ಕಾರ ಹಾಕುತ್ತೆ ಅಂತಕ್ಕಂಥ ಭಾವನೆ ನಂದು. ಓಕೆ ಬೆಂಗಳೂರಿನ ಜಲಕ್ಷಾಮದ ಬಗ್ಗೆ ನಮ್ಮ ಈ ಸ್ಟುಡಿಯೋಗೆ ಬಂದು ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದಕ್ಕೆ ರಾಘವೇಂದ್ರ ಮತ್ತು ಸಿದ್ದರಾಜ್ ಅವರಿಗೆ ಧನ್ಯವಾದಗಳು. ಎಸ್, ಬೆಂಗಳೂರಿಗೆ ಈಗ ದೊಡ್ಡ ಆಪತ್ತು ಬಂದಿದೆ, ಅದು ಜಲಗಂಡಾಂತರ, ಜಲಕ್ಷಾಮ ಬಂದಿದೆ. ಇನ್ನಾದರೂ ಬೆಂಗಳೂರಿನ ಜನ ಮತ್ತು ರಾಜ್ಯದ ಜನ, ಸಂಘ ಸಂಸ್ಥೆಗಳು, ಸರ್ಕಾರ ಅದಕ್ಕೆ ಒಂದು ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಬೇಕಾಗಿದೆ. ಮತ್ತು ಅಂತರ್ಜಲವನ್ನು ಹೆಚ್ಚಿಸುವ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಶ್ರಮ ಪಡಬೇಕಾಗಿದೆ. ಮಳೆ ನೀರು ಕೊಯ್ಲು ಮಾಡಬೇಕಾಗಿದೆ, ಪರಿಸರವನ್ನು ಕಾಪಾಡ್ಕೊಳ್ಬೇಕಾಗಿದೆ, ಕೆರೆಗಳನ್ನು ಉಳಿಸ್ಕೊಳ್ಬೇಕಾಗಿದೆ. ಇದು ಕೇವಲ ಇದು ಯಾವುದೋ ಒಬ್ಬರಿಗೋಸ್ಕರ ಅಲ್ಲ. ನಾವುಗಳು ಈ ಭುವಿಯ ಬಾಳಿನಲ್ಲಿ ಬದುಕಬೇಕಂದ್ರೆ ನಮ್ಮ ಪರಿಸರವನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಾವು ಕೂಡ ಸುಂದರವಾಗಿ ಸ್ವಚ್ಛಂದವಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಬೆಂಗಳೂರು ಬರಡಾಗುತ್ತೆ. ಬೆಂಗಳೂರು ಬರಡಾಗದೆ ಅದು ಸ್ವಚ್ಛಂದವಾಗಿ ಸುಂದರ ಉದ್ಯಾನ ನಗರಿಯಂತೆ ಇರಲಿ ಅನ್ನುವ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.